ವಿಠಲಮೂರ್ತಿಯವರು ಕುವೆಂಪು ಮೂಲಕ ಅರಿವಿನ ಒಂದು ಕಿಟಕಿಯನ್ನ ಕಂಡವರು. ಐ ಎಂ ವಿಠಲಮೂರ್ತಿ ಅಂತ ಹೇಳಿದ್ರೆ ತುಂಬಾ ಸಾಧಾರಣವಾಗಿ ಕೇಳುತ್ತೆ. ಐ ಆಮ್ ವಿಠಲಮೂರ್ತಿ ಅಂತ ಹೇಳಿದ್ರೆ ವಿಶೇಷವಾಗಿ ಕೇಳುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಐ ಆಮ್ ಅಂತ ಹೇಳೋದಕ್ಕೆ ಒಂದು ತಾಕತ್ತು ಬೇಕು. ಸೊ ಅದು ಆಡಳಿತದಲ್ಲೂ, ವ್ಯಕ್ತಿತ್ವದಲ್ಲೂ, ಸಮಾಜದಲ್ಲೂ ಅದನ್ನ ಗಳಿಸಿಕೊಂಡವರು ಐ ಆಮ್ ವಿಠಲಮೂರ್ತಿ ಅವರು. ಸೊ ಹಾಗಾಗಿ ಈ ಪುಸ್ತಕದ ಹೆಸರನ್ನ ಇಡಬೇಕಾದ್ರೆ ಅದು ಕೂಡ ಧ್ವನಿಸ್ತಾ ಇರೋದು ಅದೇನೆ, ಬದುಕು ಜಟಕ ಬಂಡಿ ನಾನದರ ಸಾಹೇಬ ಅಂತೇಳಿ. ಸೊ ಬಹುಶಃ ಎಲ್ರಿಗೂ ಕೂಡ ಆಶ್ಚರ್ಯ ಆಗಿದೆ. ಯಾಕೆಂದ್ರೆ ನಾವು ಇದನ್ನ ಇನ್ವಿಟೇಷನ್ ಅನ್ನ ಕಳಿಸೋದಕ್ಕೆ ಶುರು ಮಾಡಿದಾಗ ಒಂದು ಸಲ ಒಂಥರ ಶಾಕ್ ಅಲ್ಲಿ ಈ ಪುಸ್ತಕದ ಹೆಸರನ್ನು ಓದಿದ್ದಾರೆ. ಆದರೆ ವಿಠಲಮೂರ್ತಿಯವರಿಗೆ ಮಾತ್ರ ಅದನ್ನ ಹೇಳೋದಕ್ಕೆ ಸಾಧ್ಯ ಇದೆ ಅಂತ ನಾನು ಭಾವಿಸಿದ್ದೇನೆ. ಇಲ್ಲಿ ಅಂಗಳದಲ್ಲಿ ಸಾಕಷ್ಟು ಜನ ಹಿರಿಯ ಅಧಿಕಾರಿಗಳಿದ್ದೀರಿ, ಮತ್ತೆ ಅವರಿಗೂ ಮಾರ್ಗದರ್ಶನ ಮಾಡಿದವರಿದ್ದೀರಿ, ಅವರಿಂದ ಮಾರ್ಗದರ್ಶನ ಪಡ್ಕೊಂಡವರಿದ್ದೀರಿ, ಮತ್ತೆ ಅವರ ಜೊತೆಯಾಗಿ ಸರಿಸಾಟಿಯಾಗಿ ಕೆಲಸ ಮಾಡಿದವರಿದ್ದೀರಿ. ಸೊ ಎಲ್ರಿಗೂ ಕೂಡ ಬಹುಶಃ ಐ ಎಂ ವಿಠಲಮೂರ್ತಿಯವರು ಐ ಆಮ್ ವಿಠಲಮೂರ್ತಿ ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಒಂದು ಕಥೆ ಇದೆ, ಅದನ್ನ ಘಟನೆ ಅಂತ ನಾವೆಲ್ಲ ಕಡೆ ಹೇಳ್ತೀವಿ, ಅದು ಘಟನೆಯೋ ದಂತಕಥೆಯೋ ಗೊತ್ತಿಲ್ಲ. ಒಂದು ವೇದಿಕೆಯಲ್ಲಿ ಐ ಎಂ ವಿಠಲಮೂರ್ತಿಯವರು ಮತ್ತೆ ಅನಂತಮೂರ್ತಿಯವರು ಒಟ್ಟಿಗೆ ಇದ್ದಾಗ ಅನಂತಮೂರ್ತಿಯವರು ಮಾತಾಡಿ ಆದ್ಮೇಲೆ ಐ ಎಂ ವಿಠಲಮೂರ್ತಿಯವರು ವೇದಿಕೆಯಲ್ಲಿ ಮಾತಾಡಬೇಕಾಗತ್ತೆ. ಸೊ ಅನಂತಮೂರ್ತಿಯವರು ಮಾತಾಡಿದ್ದನ್ನ ಮುಂದುವರಿಸ್ತಾ ಅವ್ರು ಹೇಳ್ತಾರೆ ಏನಂತಂದ್ರೆ, ಐ ನೋ ಯು ಆರ್ ಅನಂತಮೂರ್ತಿ ಬಟ್ ಐ ಆಮ್ ವಿಠಲಮೂರ್ತಿ ಅಂತೇಳಿ. ಸೊ ಇದು ದಂತಕಥೆಯಾಗಿ ಪ್ರಚಾರದಲ್ಲಿದೆ. ಅದು ಎಷ್ಟು ನಿಜ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ. ಆದ್ರೆ ವಿಠಲಮೂರ್ತಿಯವರ ವ್ಯಕ್ತಿತ್ವವನ್ನ ಕಂಡವರಿಗೆ ಅದು ಅಷ್ಟು ಸಹಜ ಅಂತ ಅನ್ನಿಸ್ತದೆ. ಸೊಗಸುಗಾರ ಪುಟ್ಟಸ್ವಾಮಿ ಅಂತ ಒಂದು ಮಾತು ಕನ್ನಡದಲ್ಲಿದೆ. ಸೊಗಸುಗಾರ ಪುಟ್ಟಸ್ವಾಮಿ, ಸೊಗಸುಗಾರರೂ ಹೌದು ಮತ್ತೆ ಪುಟ್ಟಸ್ವಾಮಿನೂ ಹೌದು. ಯಾಕೆ ಅಂತಂದ್ರೆ ಇವರ ಹೆಸರು ಊರಿನಲ್ಲಿ ಕರೆಯೋದು ಪುಟ್ಟಸ್ವಾಮಿ ಅಂತ. ಹಾಗಾಗಿ ಸೊಗಸುಗಾರ ಪುಟ್ಟಸ್ವಾಮಿ ಕೂಡ. ಸೊಗಸುಗಾರ ಪುಟ್ಟಸ್ವಾಮಿ ಅಂತ ಯಾಕೆ ನಾನು ಸೇರಿಸ್ತಾ ಇದ್ದೀನಿ ಅಂತಂದ್ರೆ, ಇವರನ್ನು ನೋಡಿದ ಡಾಕ್ಟರ್ ರಾಜ್ಕುಮಾರ್ ಅವರು ವಿಠಲಮೂರ್ತಿ ಅವರೇ ಯಾಕೆ ನಮ್ಮ ಜೊತೆ ಸಿನಿಮಾದಲ್ಲಿ ಮಾಡಬಾರ್ದು ನೀವು ಅಂತ ಕರೆದಿದ್ರು. ಸೊ ಅಷ್ಟೇ ಅಲ್ದಿರ ಬಿ ವಿ ಕಾರಂತರು ಇಲ್ಲ ನಾಳೆಯಿಂದನೇ ಶುರು ಮಾಡ್ಬಿಡೋಣ ಬನ್ನಿ ಅಂತ ಕೂಡ ಕರೆದಿದ್ರು. ಸೊ ಆ ರೀತಿಯ ವ್ಯಕ್ತಿತ್ವದಲ್ಲೂ, ನಡೆಯಲ್ಲೂ ಮತ್ತೆ ನೋಡುವುದಕ್ಕೆ ಕೂಡ ಸೊಗಸುಗಾರರಾದ ಪುಟ್ಟಸ್ವಾಮಿ ಊರಿನಲ್ಲಿ ಚಿಕ್ಕವರಿಗೆ ಪುಟ್ಟಸ್ವಾಮಿ, ದೊಡ್ಡವರಿಗೆ ಪುಟ್ಟಸ್ವಾಮಣ್ಣಯ್ಯ ಅಂತ ಅವ್ರನ್ನ ಕರೀತಾರೆ. ಸೊ ಇಂತಹ ವಿಠಲಮೂರ್ತಿಯವರು ಫಿಲಂ ಆಕ್ಟರ್ ಆಗಬೇಕಾಗಿದ್ರು, ಆದರೆ ಇವರು ಕರ್ನಾಟಕದ ಆಡಳಿತ ನಕ್ಷೆಯಲ್ಲಿ ಸೂಪರ್ ಸ್ಟಾರ್ ಆಗಿ ಉಳಿದಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವರ ಹೆಸರು ಪಾಂಡುರಂಗ ಅಂತ ಹುಟ್ಟಿದಾಗ ಇಟ್ಟಿದ್ದು. ಆಮೇಲೆ ಅನಿಸ್ತು ಏನಂತಂದ್ರೆ ಪಾಂಡುರಂಗ ಯಾಕೋ ಸರಿ ಹೋಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಇವರಿಗೆ ವಿಠಲ ಅಂತ ಹೆಸರಿಟ್ರು. ಆಮೇಲೆ ಸ್ಕೂಲಲ್ಲಿ ಸೇರ್ಸೋದಕ್ಕೆ ಅಂತ ಹೋದಾಗ ಮೇಷ್ಟ್ರಿಗೆ ಅನಿಸ್ತಂತೆ ಇದು ವಿಠಲ ಅಂತಂದ್ರೆ ಯಾವುದೋ ಮರಾಠಿ ಟೈಲರ್ ಹೆಸರಿದ್ದಂಗೆ ಇದೆಯಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ಅದನ್ನ ಸ್ವಲ್ಪ ಘನತೆ ಕೊಡಬೇಕು ಅದಕ್ಕೆ ಅಂತ ಹೇಳಿ ಮೂರ್ತಿ ಅಂತ ಆಡ್ ಮಾಡಿದ್ರಂತೆ. ಹಾಗಾಗಿ ವಿಠಲಮೂರ್ತಿ ಆದ್ರು ಇವರು. ಐ ಎಂ ವಿಠಲಮೂರ್ತಿ, ಐರವಳ್ಳಿ ಮಲ್ಲೇಗೌಡ ವಿಠಲಮೂರ್ತಿ. ಆದರೆ ವಿದೇಶಿಗರ ಬಾಯಲ್ಲಿ ಮಿಸ್ಟರ್ ಐರವಳ್ಳಿ. ಸೊ ಆ ರೀತಿಯ ವಿಠಲಮೂರ್ತಿಯವರು ಕುವೆಂಪು ಮೂಲಕ ಅರಿವಿನ ಒಂದು ಕಿಟಕಿಯನ್ನ ಕಂಡವರು. ನನ್ನ ಪ್ರೀತಿಯ ಕವಿ ಸೂರ ಮೆಕ್ಕುಂಡಿಯವರು ಒಂದು ಮಾತನ್ನು ಹೇಳ್ತಾರೆ ಏನಂತಂದ್ರೆ, ನಾನು ನನ್ನ ಅಮ್ಮ ಹಾಡಿದ ಹಾಡಿನಿಂದ ನಾನು ಜಗತ್ತನ್ನು ನೋಡುವ ಕಿಟಕಿಯನ್ನು ರೂಪಿಸಿಕೊಂಡೆ ಅಂತೇಳಿ. ಸೊ ಆ ರೀತಿಯಲ್ಲಿ ಒಂದು ರೀತಿ ಕುವೆಂಪು ಮೂಲಕ ಇಡೀ ಜಗತ್ತಿಗೆ ಒಂದು ಕಿಟಕಿಯನ್ನ ಕಂಡುಕೊಂಡವರು ಐ ಎಂ ವಿಠಲಮೂರ್ತಿಯವರು. ಇವರು ಯಾಕೆ ಇನ್ವೊಕೇಶನ್ ಸಾಂಗ್ ಆಗಿ ಇವತ್ತು ಈ ಅನಿಕೇತನ ಹಾಡನ್ನ ಹಾಡಿಸಿದ್ವಿ ಅಂತಂದ್ರೆ, ಆ ಕುವೆಂಪುರವರ ಅನಿಕೇತನ ಇದೆಯಲ್ಲ, ಅದು ಇವರ ಬದುಕಿನ ಉದ್ದಕ್ಕೂ ಕೂಡ ಒಳಗಡೆ ಆಡ್ತಾ ಇದೆ.
ಸೊ ಇವರ ಸಂಸ್ಥೆಯ ಹೆಸರು ಕೂಡ ಅನಿಕೇತನ. ಅಷ್ಟೇ ಅಲ್ಲ, ಇವರ ಮನೆಯ ಹೆಸರು ಅನಿಕೇತನ. ಅಷ್ಟೇ ಅಲ್ಲ, ಜೊತೆಗೆ ಇವತ್ತು ಸಾಥ್ ಕೊಟ್ಟಿರೋದು ಕೂಡ ಅನಿಕೇತನ ಸಂಸ್ಥೆ. ಸೊ ಇವರದ್ದು ಅನಿಕೇತನ ಮನಸ್ಸು. ಸೊ ಆ ಕಾರಣದಿಂದಲೇ ಬಹುಶಃ ಎಲ್ಲ ಮುಖ್ಯಮಂತ್ರಿಗಳು ಅನ್ಕೊಂಡ್ರೇನೋ ಇವ್ರು ಇದ್ದ ಕಡೆನೇ ಇರೋದು ಬೇಡ, ಎಲ್ಲ ಕಡೆನೂ ಓಡಾಡ್ಕೊಂಡಿರ್ಲಿ ಅಂತ ಒಂದು 27 ಟ್ರಾನ್ಸ್ಫರ್ ಮಾಡಿ ಅವ್ರನ್ನ ಒಂದೇ ಕಡೆ ಕೂರೋದಕ್ಕೆ ಬಿಡದೆ ಓಡಾಡಿಸಿದ್ದಾರೆ. ಯಾಕೆ ಅನಿಕೇತನವನ್ನ ನಾನು ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ಇವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಯಾಗಿದ್ದಾಗ ತುಂಬಾ ಖ್ಯಾತನಾಮರಾದಂತಹ ಒಬ್ಬ ಸಾಹಿತಿ ಇವರು ಹೋಗ್ಬೇಕಾದ್ರೆ ಹಿಂದೆನೆ ಹೋಗಿ ಕೇಳ್ತಾರೆ, ನೀವು ಹೊಯ್ಸಳ ಕರ್ನಾಟಕದವರ ಅಂತೇಳಿ. ಅವ್ರ ತಕ್ಷಣ ಹಿಂದಿರುಗಿ ಶಾಕ್ ಆಗತ್ತೆ ವಿಠಲ್ ಮೂರ್ತಿ ಅವರಿಗೆ. ಅವರು ತಿರುಗಿ ನೋಡಿ ಹೇಳ್ತಾರೆ, ಇಲ್ಲ, ನಾನು ವಿಶಾಲ ಕರ್ನಾಟಕದವನು ಅಂತೇಳಿ. ಸೊ ನನಗನ್ಸುತ್ತೆ ಬಹುಶಃ ಆ ವಿಶಾಲ ಕರ್ನಾಟಕದ ಮನಸ್ಸು ಇವರಿಗಿದ್ದದ್ದಕ್ಕೆ, ಅನಿಕೇತನ ಮನಸ್ಸಿದ್ದಕ್ಕೆ ಅವರು ಇಡೀ ವಿಶಾಲ ಕರ್ನಾಟಕದಾದ್ಯಂತ ಅವರು ತಮ್ಮ ಪ್ರೀತಿಯನ್ನ ದಾರಿ ಎರೆದಿದ್ದಾರೆ, ಮತ್ತೆ ಆ ಪ್ರೀತಿಯನ್ನ ಪಡ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತದೆ. ಸೊ ಇವರ ಪುಸ್ತಕ ಆಗಬೇಕಾದ್ರೆ ವಿಠಲಮೂರ್ತಿಯವರು ಎಂಥ ಶಿಸ್ತುಗಾರರು ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ಒಂದು ರೀತಿಯ ದೊಡ್ಡ ಜರ್ನಿ ಈ ಪುಸ್ತಕವನ್ನ ಮಾಡಿದ್ದು. ಸೊ ಈ ಪುಸ್ತಕ ಮೊದಲು ಅಂಕಣವಾಗಿ ಪ್ರಜಾವಾಣಿಯಲ್ಲಿ ಆಡಳಿತದ ನೆನಪುಗಳಾಗಿ ಇದು ಪ್ರಕಟ ಆಗಿತ್ತು ಸುಮಾರು ವರ್ಷಗಳ ಹಿಂದೆ, ಒಂದು ದಶಕದ ಹಿಂದೆ. ಅದಕ್ಕೆ ಕಾರಣರಾಗಿದ್ದು ಮಾನ್ಯ ಎನ್ ಶಾಂತಕುಮಾರ್ ಅವರು, ದಿ ಪ್ರಿಂಟರ್ಸ್ ಮೈಸೂರು ಲಿಮಿಟೆಡ್ನ ಮಾಲೀಕರು, ಹಾಗೂ ಪದ್ಮರಾಜ ದಂಡಾವತಿಯವರು ಆಗ ಸಂಪಾದಕರಾಗಿದ್ದವರು. ಮತ್ತೆ ಈ ಇಬ್ಬರ ಒಂದು ನಂಟಿನಿಂದಾಗಿ ಅವರು ಆಡಳಿತದ ಅನುಭವಗಳನ್ನ ಬರೆಯೋದಕ್ಕೆ ಶುರು ಮಾಡಿದರು. ಅದಾದ ಮೇಲೆ ಎಲ್ಲರಿಗೂ ಕೂಡ ಅದನ್ನ ಓದಿದವರಿಗೂ ಆ ನಂತರದಲ್ಲಿ ಅದನ್ನ ಒಂದು ಪುಸ್ತಕ ಆಗಿ ಮಾಡಬೇಕು ಅಂತೇಳಿ ಮುಂದೆ ಹೊರಟಾಗ ದಿನೇಶ್ ಅವರು ಈ ಪುಸ್ತಕದ ಹಿಂದೆ, ಅಂದ್ರೆ ವಿಠಲಮೂರ್ತಿ ಅವರಿಗೆ ಆಸಕ್ತಿ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ HB ದಿನೇಶ್ ಅವರು ಜಂಟಿ ನಿರ್ದೇಶಕರಾಗಿದ್ದವರು, ಮತ್ತೆ ನಮ್ಮ ಕರ್ನಾಟಕದ ಸುಮಾರು 5 ಮುಖ್ಯಮಂತ್ರಿಗಳಿಗೆ ಮಾಧ್ಯಮ ಸಲಹೆಗಾರರಾಗಿದ್ದ ದಿನೇಶ್ ಅವರು ಈ ಪುಸ್ತಕ ಮಾಡಲೇಬೇಕು ಅಂತ ಸತತವಾಗಿ ನನ್ನ ಹತ್ರ 2 ವರ್ಷದಿಂದ ಅವರು ಪ್ರಯತ್ನ ಪಟ್ಟರು. ಆದರೆ ಇದರ ಸ್ಕ್ರಿಪ್ಟ್ ನಮಗೆ ಸಿಕ್ಕಿರಲಿಲ್ಲ. ಯಾಕೆಂದ್ರೆ ಆ ಮಧ್ಯದಲ್ಲಿ ಪ್ರಜಾವಾಣಿ ಡಿಜಿಟಲೈಸ್ ಆಯಿತು, ಮತ್ತೆ ಅದನ್ನ ಪಡ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗದೆ ಸುಮಾರು ಕಾಲ ಅದು ಮುಂದೆ ಹೋಯಿತು. ಆ ನಂತರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿದ್ದ, ಮತ್ತೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ನಿರ್ದೇಶಕರಾಗಿದ್ದಂತಹ NR ವಿಶುಕುಮಾರ್ ಅವರು ಈ ಎಲ್ಲ ಸ್ಕ್ರಿಪ್ಟ್ ಅನ್ನ ಕಳಿಸಿಕೊಟ್ರು. ಆ ನಂತರ ಇದು ಒಂದು ವೇಗವನ್ನ ಪಡ್ಕೊಳ್ಳುತ್ತೆ. ಸುಮಾರು 6 ತಿಂಗಳ ಯಾನವನ್ನ ನಾವು ಈ ಪುಸ್ತಕದ ಜೊತೆ ಮಾಡಿದ್ದೇವೆ. ಇದು ಕೇವಲ ಒಂದು ಪುಸ್ತಕದ ಪ್ರೊಡಕ್ಷನ್ ಆಗಿರಲಿಲ್ಲ. ಪುಸ್ತಕದ ಹೆಸರಿನಲ್ಲಿ ನಾವು ತುಂಬಾ ಹರಟೆ ಮಾಡಿದ್ದೇವೆ, ಮತ್ತೆ ಅಷ್ಟೇ ಅಲ್ಲ ತುಂಬಾ ಗಾಸಿಪ್ ಮಾಡಿದ್ದೇವೆ, ಮತ್ತೆ ಅಷ್ಟೇ ಅಲ್ಲ ತುಂಬಾ ಮನಸ್ಸು ಬಿಚ್ಚಿ ಮಾತನಾಡಿದ್ದೇವೆ, ಬಾಯಿ ತುಂಬಾ ನಕ್ಕಿದ್ದೇವೆ. ನಮ್ಮ ಮಾತಿನಲ್ಲಿ ಕಾಫಿ ಹೂವಿನ ಪರಿಮಳ ಗಮಲು ಕೂಡ ಇತ್ತು. ಅಷ್ಟೇ ಅಲ್ಲ ಬೆಂಗಳೂರಿನ ಕಾಂಕ್ರೀಟ್ನ ಧಗೆ ಕೂಡ ಇತ್ತು. ನಮ್ಮ ಮಾತಿನಲ್ಲಿ ಪಶ್ಚಿಮ ಘಟ್ಟಗಳು ಕೂಡ ಇತ್ತು. ಅದೇ ರೀತಿ ಬೆಂಗಳೂರಿನಲ್ಲಿ ಕರಗಿ ಹೋಗ್ತಾ ಇರ್ತಕ್ಕಂಥ ಬೆಟ್ಟಗಳು, ಕೆರೆಗಳು ಇವೆಲ್ಲ ಇತ್ತು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ವಿಠಲಮೂರ್ತಿ ಅವ್ರ ಜೊತೆ ಮಾತನಾಡೋದು ಅಂತಂದ್ರೆ ಅದು ಒಂದು ರೀತಿ ವಿಶ್ವಕೋಶಕ್ಕೆ ಓಪನ್ ಆದಾಗೆ. ಯಾಕೆಂದ್ರೆ ಅವರ ಅನುಭವದ ಒಳಗಡೆ ಎಷ್ಟು ಮಾತುಗಳಿದೆ ಅಂತಂದ್ರೆ ತುಂಬಾ ಒಂದು ರೀತಿ ನಾವು ಕಲಿತಾ ಹೋಗ್ತೇವೆ. ಆ ಕಾರಣಕ್ಕಾಗಿ ನಮಗೆ ತುಂಬಾ ಅವರ ಜೊತೆಗೆ ಮಾತನಾಡ್ತಾ ಹೋದದ್ದು ತುಂಬಾ ಇಷ್ಟ ಆಯಿತು. ಮತ್ತೆ ಅಷ್ಟೇ ಅಲ್ಲ, ಈ ಪುಸ್ತಕ ನಮಗೆ ಕಲಿಕೆಯ ದಾರಿ ಆಯಿತು ಅಂತ ನನಗೆ ತುಂಬಾ ಅನಿಸಿದೆ. ಇವರು ಸಾಹೇಬ ಅಂತಾನೆ ಎಲ್ಲರೂ ಕೂಡ ಕರೆದದ್ದು. ಯಾಕಂದ್ರೆ ಒಬ್ರು DC ಆಗಿದ್ದವರಿಗೆ ಅಥವಾ IAS ಅಧಿಕಾರಿ ಆಗಿದ್ದವರಿಗೆ ಎಲ್ಲ ಕಡೆಯೂ ಕೂಡ ಸಾಹೇಬ ಅಂತಾನೆ ಕರೀತಾರೆ. ಅದೇ ರೂಢಿಯಲ್ಲಿ ಕೂಡ ಇದೆ. ಆದರೆ ಒಂದು ವ್ಯತ್ಯಾಸ ವಿಠಲಮೂರ್ತಿಯವರಲ್ಲಿ ನಾನು ಕಂಡದ್ದು ಅಥವಾ ಕರ್ನಾಟಕದ ಎಲ್ಲರೂ ಕಂಡದ್ದೇನಂತಂದ್ರೆ, ಇವರು ಜನತೆಯ ನಡುವಿಗೆ ಸಾಹೇಬನನ್ನ ಕರ್ಕೊಂಡು ಬಂದರು ಅಂತೇಳಿ. ಅಂದ್ರೆ ಸಮಾಜಕ್ಕೂ ಮತ್ತೆ ಅಧಿಕಾರದ ಒಂದು ನಿರ್ಣಾಯಕ ಘಟ್ಟದಲ್ಲಿರುವವರಿಗೂ ಒಂದು ಬೆಸುಗೆಯನ್ನ ಹಾಕಿದ್ರಲ್ಲ, ಆ ಕಾರಣಕ್ಕಾಗಿ ಇವರು ಎಲ್ರಿಗೂ ಕೂಡ ತುಂಬಾ ಆಪ್ತರಾದರು ಅಂತ ಅನಿಸ್ತದೆ. ಒಂದು ಉದಾಹರಣೆಯನ್ನ ಕೊಡ್ತೇನೆ ಏನಂತಂದ್ರೆ, ಪಟ್ಟದಕಲ್ಲು ಉತ್ಸವವನ್ನ ಇವರು ಆರಂಭ ಮಾಡ್ತಾರೆ. ಪಟ್ಟದಕಲ್ಲು ಉತ್ಸವ ತುಂಬಾ ದೊಡ್ಡದಾಗಿ ಆ ರೀತಿ ಮಾಡಬಹುದಾ ಅಂತ ಎಲ್ಲರೂ ಬೆರಗಾಗಿದ್ದಂತಹ ಸಮಯದಲ್ಲಿ ಅದ್ಭುತವಾಗಿ ಅದನ್ನ
ಶುರು ಮಾಡಿದಂತಹ ಐ ಎಂ ವಿಠಲಮೂರ್ತಿ ಅವರು ಅದನ್ನ ಇನಾಗ್ರೇಟ್ ಮಾಡೋದಕ್ಕೆ ಅಂತ ರೆಡಿ ಆದಾಗ, ಸೊ ಅಲ್ಲಿ ಕಂಡದ್ದೇನಂತಂದ್ರೆ ಎಲ್ಲ ರಾಜಕಾರಣಿಗಳು ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ತಾವಾಗಿ ರೆಡಿ ಆಗ್ಬಿಟ್ಟಿರ್ತಾರೆ. ಅಷ್ಟೇ ಅಲ್ಲ, ಸ್ಥಳೀಯ ಕಲಾವಿದರುಗಳು ರೆಡಿ ಆಗ್ಬಿಟ್ಟಿರ್ತಾರೆ. ಆದರೆ ಯಾರು ಉದ್ಘಾಟನೆ ಮಾಡ್ತಾರೆ ಎನ್ನುವ ಯಾವ ಮಾತನ್ನೂ ಹೇಳಿದಿರ ಉದ್ಘಾಟನೆ ಅಂತ ಅನೌನ್ಸ್ ಆದಾಗ ಐ ಎಂ ವಿಠಲಮೂರ್ತಿಯವರು ಸಭಾಂಗಣದಲ್ಲಿ ಕುಳಿತಿದ್ದಂತಹ ಚೌಡಿಕೆ ಬಾರಿಸುವ ಗೌರವ ಮಾದರ ಅವರನ್ನ ಕರ್ಕೊಂಡು ಸ್ಟೇಜಿಗೆ ಬಂದು ಅವರ ಮೂಲಕ ಇದನ್ನು ಉದ್ಘಾಟನೆ ಮಾಡಿಸ್ತಾರೆ. ಬಹುಶಃ ಐ ಎಂ ವಿಠಲಮೂರ್ತಿ ಅಂದ್ರೆ ಏನು ಅಂತ ಗೊತ್ತಾಗೋದಿಕ್ಕೆ ಇವೆಲ್ಲವೂ ಕೂಡ ಉದಾಹರಣೆಗಳು ಅಂತ ನಾನು ಅನ್ಕೊಳ್ತಾ, ಸೊ ಅವರು ಸಂಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಹಂಚಿಕೊಟ್ಟ ಪ್ರೀತಿಯೇ ಇಷ್ಟು ಆಡಿಯನ್ಸ್ ನಮ್ಮ ಜೊತೆ ಇರೋದಕ್ಕೆ ಕಾರಣ ಅಂತ ಅನ್ನೋದು ನನಗೆ ಗೊತ್ತಿದೆ. ಕುಳಿತಿರುವವರಿಗೆಲ್ಲರಿಗೂ ಕೂಡ ವಂದನೆಗಳು, ಆದರೆ ಯಾರು ನಿಂತಿದ್ದೀರಲ್ಲ ಅವರಿಗೆ ಡಬಲ್ ವಂದನೆಗಳು. ಸೊ ಯಾಕೆಂದ್ರೆ ಸುಮಾರು 1.5 ಗಂಟೆಗಳ ಕಾಲ ನೀವು ವಿಠಲಮೂರ್ತಿಯವರ ಮೇಲಿನ ಪ್ರೀತಿಯಿಂದಾಗಿ ಅವರ ಜೊತೆ ನಿಂತುಕೊಂಡು ಈ ಕಾರ್ಯಕ್ರಮವನ್ನ ನೋಡ್ತಿರಲ್ಲ, ಆ ಕಾರಣಕ್ಕೋಸ್ಕರ. ಒಂದು, ಈ ವೇದಿಕೆಯಲ್ಲಿರುವ ಎಲ್ಲರೂ ಕೂಡ ನನಗೂ ನಿಮಗೂ ಕೂಡ ಪರಮಾಪ್ತರು. ಮಾನ್ಯ ಗಿರೀಶ್ ಕಾಸರವಳ್ಳಿ ಅವರು ಈ ಕೃತಿಗೆ ತುಂಬಾ ಅದ್ಭುತವಾದ ಮುನ್ನುಡಿಯನ್ನ ಬರೆದಿದ್ದಾರೆ. ಐ ಎಂ ವಿಠಲಮೂರ್ತಿ ಅವರಿಗೆ ಆತ್ಮೀಯರು ಅನ್ನುವ ಕಾರಣಕ್ಕೆ ಅದೇನು ಸರಳವಾಗಿಲ್ಲ, ತುಂಬಾ ಚೆನ್ನಾಗಿ ನಿಕಷಕ್ಕೆ ಒಡ್ಡಿದ್ದಾರೆ. ಮಾನ್ಯ ಚಿರಂಜೀವಿ ಸಿಂಗ್ ಅವರು ನಮ್ಮ ಜೊತೆ ಇದ್ದಾರೆ, ಮಾನ್ಯ KN ಶಾಂತಕುಮಾರ್ ಅವರಿದ್ದಾರೆ, TN ಸೀತಾರಾಮ್ ಅವರಿದ್ದಾರೆ. ಸೊ ಐ ಎಂ ವಿಠಲಮೂರ್ತಿ ಅವರು ಪ್ರೊಡ್ಯೂಸ್ ಮಾಡಿದಂತಹ ಮತದಾನದ ಹೀರೋ. ಸೊ ಇವರೆಲ್ಲರೂ ಕೂಡ ಜೊತೆಗಿರೋದ್ರಿಂದ ಇವರನ್ನು ಯಾರನ್ನೂ ನಾನು ಹೆಚ್ಚು ಪರಿಚಯ ಮಾಡಿದಿರ ಇವರೆಲ್ಲರಿಗೂ ಕೂಡ ನಿಮ್ಮ ಪರವಾಗಿ, ಸಂಘಟನೆಗಳ ಪರವಾಗಿ, ವಿಠಲಮೂರ್ತಿ ಅವರ ಪರವಾಗಿ ಆತ್ಮೀಯ ವಂದನೆಗಳನ್ನ ಮತ್ತೆ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ.